ಹಾಯ್ ಹಲೋ ವೆಲ್ಕಮ್ ಟು ಎಜುಕೇಷನ್ ಮುನ್ನಡೆ ಯೂಟ್ಯೂಬ್ ಚಾನಲ್. ಈ ದಿನ ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ಸ್ ಏನಿದಾವಲ್ಲ ಅದು ಮಾಡಲ್ ಪೇಪರ್ ಎರಡು ಮ್ಯಾಥ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎರಡು ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಆ ಮಾಡಲ್ ಕ್ವಶನ್ ಪೇಪರ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾವ ಚಾಪ್ಟ್ರಲ್ಲಿ ಎಷ್ಟೆಷ್ಟು ಬಂದಿದೆ ಅಂತಕ್ಕಂಥದ್ದು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ ನೋಡಿ, ಇದೇ ಆಧಾರದ ಮೇಲೆ ನಿಮಗೆ ಆ್ಯನ್ಯಲ್ ಪೇಪರ್ ಅಂದರೆ 80 ಮಾರ್ಕ್ಸಿಗೆ ಬರ್ತಕ್ಕಂಥ ಪೇಪರ್ ಏನಿದೆಯಲ್ಲ ಅದು 80 ಮಾರ್ಕ್ಸಿಗೆ ನಿಮಗೆ ಕಂಪಲ್ಸರಿ ಬರ್ತದೆ. ಇದೇ ಮಾಡಲ್ ಪೇಪರ್ ಇದೇ ಥರನೇ ಇರಬೇಕು, ಏನು ಚೇಂಜಸ್ ಇಲ್ಲ. ವಿ ಕ್ಯಾನ್ ರೈಟ್ 80ಗೆ 80 ಬೇಕು ಅಂತ. ಇವಾಗ 80ಗೆ 80 ಮಾರ್ಕ್ಸೇ ಬೇಕಂದರೆ ನಾವು ಯಾವುದಾದ್ರೂ ಒಂದು ಗುರಿಯನ್ನು ಇಟ್ಕೊಬೇಕು. ಯಾವ ರೀತಿಯಾಗಿರಬೇಕು ಅದು ಗುರಿ ಅಂತಂದರೆ, ಇವಾಗ ಕೆಲವರು ಏನು ಮಾಡ್ತೀರಾ, ಆಲ್ರೆಡಿ ಇಟ್ಕೊಂಡಿದ್ದೀರಾ 50+ ತೆಗೆದ್ರೆ ಸಾಕು ಅಂತ ಕೆಲವರು ಇಟ್ಕೊಂಡಿದ್ದೀರಾ, ಕೆಲವರು 60+ ಸಾಕು ಅಂತ ಇಟ್ಕೊಂಡಿದ್ದೀರಾ, ಕೆಲವರು 70+ ಸಾಕು, ನನಗೆ ಮ್ಯಾಥ್ಸಲ್ಲಿ ಬಂದೇ ಸಾಕು ಯಾಕಂದರೆ ಇದು ಟಫ್ ಇದೆ ಸಬ್ಜೆಕ್ಟು, ಇಷ್ಟು ಬಂದೇ ಸಾಕು ಅಂತ ಅಂದ್ಕೊಂಡಿದ್ರು. ಇನ್ನು ಕೆಲವರು ಏನು ಮಾಡಿದ್ರು, ಔಟ್ ಆಫ್ ವರ್ಡ್ ನನಗೆ ಬರಲೇಬೇಕು, ನಾನು ತೆಗಿಲೇಬೇಕು, ನನಗೆ ಈಸಿ ಸಬ್ಜೆಕ್ಟ್ ಮ್ಯಾಥ್ಸ್ ಅಂದರೆ ಅದಕ್ಕೆ 80ಗೆ 80 ಮಾರ್ಕ್ಸ್ ತೆಗಿಲೇಬೇಕು ಅಂತಕ್ಕಂಥದ್ದನ್ನು ಒಬ್ಬೊಬ್ಬರು ನಿರ್ಧಾರ ಮಾಡಿದ್ದೀರ, ಹೌದಾ? ಹಾಗಾದರೆ ಈ ಗುರಿಯನ್ನು ಮುಟ್ಟಬೇಕು ಅಂತಂದರೆ ನೀವು ಒಂದು ಸರಿಯಾದ ಮಾರ್ಗವನ್ನು ಅಥವಾ ದಾರಿಯನ್ನು ಆಯ್ಕೆ ಮಾಡ್ಕೊಬೇಕು. ಹೇಗೆ ದಾರಿ ಅಥವಾ ಮಾರ್ಗವನ್ನು ಆಯ್ಕೆ ಮಾಡ್ಕೊಬೇಕು ಅಂತಂದರೆ, ಈ ಪೇಪರ್ ಅನಾಲಿಸಿಸ್ ಮಾಡ್ತಾ ಹೋಗಬೇಕು. ಅದು ಯಾವ ಚಾಪ್ಟ್ರಲ್ಲಿ ಎಷ್ಟು ಅಂಕಗಳಿಗೆ ನಿರ್ಧಾರ ಮಾಡಿದ್ದಾರೆ ಅಂತಕ್ಕಂಥದ್ದು ಅದು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಚಾಪ್ಟರ್ ನಂಬರ್ ಇಂಪಾರ್ಟೆಂಟ್. ಚಾಪ್ಟರ್ಗಳಲ್ಲಿ ಯಾವ್ಯಾವ ಚಾಪ್ಟ್ರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ನಾವು ಅನ್ನೋದು ಇಂಪಾರ್ಟೆಂಟು. ಅದನ್ನು ಆಧಾರವಾಗಿಟ್ಕೊಂಡೇ ನಾವು ಕಲಿತಾ ಹೋದರೆ ಯಾರೆಲ್ಲ 80ಕ್ಕೆ 80 ಮಾರ್ಕ್ಸ್ ತೆಗಿಬೇಕು, 80ಗೆ 80 ಮಾರ್ಕ್ಸ್ ತೆಗಿಬೇಕು ಅಂತ ಇದ್ದೀರಾ, ನೀವೇನು ಮಾಡಬೇಕು ಅಂದರೆ ಇದೇ ಮಾಡಲ್ ಪೇಪರ್ನ ಅನಾಲಿಸಿಸ್ ಮಾಡಿದ್ದೀನಿ ನಾನು. ಈ ಮಾಡಲ್ ಪೇಪರ್ ಆಧಾರದ ಮೇಲೆ ಕಲಿತಾ ಹೋಗೋಣ. ಇವಾಗ ಫಸ್ಟ್ ಲೆಸನ್ ನೋಡ್ತಾ ಹೋಗೋಣ. ನಾನು ಇಲ್ಲಿ ಲೆಸನ್ ವೈಸ್ ಡೈರೆಕ್ಟಾಗಿ ಹೋಗ್ಬಿಡ್ತೀನಿ. ನೋಡಿ, ರಿಯಲ್ ನಂಬರ್ಸ್ ಅಂತಕ್ಕಂಥದ್ದು ನೋಡಿ. ಫಸ್ಟ್ ರಿಯಲ್ ನಂಬರ್ಸ್, ಹೌದಾ? ರಿಯಲ್ ನಂಬರ್ಸನ್ನು ನಾವು ಕನ್ನಡದಲ್ಲಿ ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತಾ ಹೋಗ್ತೀವಿ. ವಾಸ್ತವ ಸಂಖ್ಯೆಗಳಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಇದೆ? 5 ಮಾರ್ಕ್ಸ್ ಇದೆ, ಹೌದಾ? ಟೋಟಲ್ 5 ಮಾರ್ಕ್ಸಿಗಿದೆ. 5 ಮಾರ್ಕ್ಸಿಗೆ ಅಂದರೆ ಎರಡರಲ್ಲೂ ಸಹ 5 ಮಾರ್ಕ್ಸೇ ಬಂದಿದೆ. ಮಾಡಲ್ ಪೇಪರ್ 1ನಲ್ಲೂ 5 ಮಾರ್ಕ್ಸ್ ಬಂದಿದೆ, ಮಾಡಲ್ ಪೇಪರ್ 2ಅಲ್ಲೂ ಸಹ 5 ಮಾರ್ಕ್ಸ್ ಬಂದಿದೆ. ಅಂದರೆ ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಚೇಂಜಸ್ ಇಲ್ಲ. ಹಾಗಾದರೆ ಯಾವ್ಯಾವ ಚೇಂಜಸ್ ಆಗ್ಬೋದು ಅಂದರೆ, ಮೊದಲನೇ ಚಾಪ್ಟ್ರಲ್ಲಿ 1 ಮಾರ್ಕ್ಸ್ MCQ ಇದೆ, ಬರ್ಬೋದು, MCQ ಬರ್ಬೋದು. ಮತ್ತು 1 ಮಾರ್ಕ್ಸಿಂದು MCQ ಆಯಿತಾ ಡ್ಯಾಶಸಲ್ಲಿ ಕೇಳ್ಬೋದು. ಮತ್ತು ಇನ್ನೊಂದು ಏನಂದರೆ 2 ಮಾರ್ಕ್ಸಿಂದು ಒಂದು ಕೇಳ್ಬೋದು, 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಂದ ಕೇಳ್ಬೋದು, ಯಾವ್ದು ಬೇಕಾದ್ರೂ ಕೇಳ್ಬೋದು. ಅಂದರೆ 3 ಮಾರ್ಕ್ಸ್ ಕಂಪಲ್ಸರಿ ಒಂದು ಇರ್ತದೆ, 2 ಮಾರ್ಕ್ಸಿಂದ ಒಂದು ಇರ್ತದೆ ಅಂತ ಹೇಳ್ಬೋದು ನಾವು. 2 ಮಾರ್ಕ್ಸಿಂದ ನಿಮಗೆ ಗೊತ್ತಿದೆ ಆಲ್ರೆಡಿ ಹೆಂಗೆ. ವಿ ಕ್ಯಾನ್ ರೈಟ್ 2 ಮೈನಸ್, ನೋಡಿ 2 ಮಾರ್ಕ್ಸಿಂದ ಹೇಗೆ ಕೇಳ್ತಾರೆ ಅಂದರೆ 2 ಮೈನಸ್ √5 ಈಸ್ ದ ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಿ ಅಂತ ಕೇಳ್ತಾರೆ. ಆರ್ 3 ಮಾರ್ಕ್ಸ್ ಕೇಳೋದಾದರೆ √5 ಈಸ್ ದಿ ಇರ್ಯಾಷನಲ್ ನಂಬರ್ ಅಂತ ಕೇಳ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ನ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ನೆಕ್ಸ್ಟ್ ಎರಡನೇ ಚಾಪ್ಟ್ರಿಗೆ ಹೋಗೋಣ. ಎರಡನೇ ಚಾಪ್ಟರ್ ಯಾವುದು? ಪಾಲಿನಾಮಿಯಲ್ಸ್, ಬಹುಪದೋಕ್ತಿಗಳು ಅಂತ ಕನ್ನಡದಲ್ಲಿ ಕರೀತಾ ಹೋಗ್ತೀವಿ. ಈ ಪಾಲಿನಾಮಿಯಲ್ಸ್ ಏನಿದೆ ಅಲ್ವಾ, ಇದು ಅಷ್ಟೇ. ಚಾಪ್ಟ್ರಲ್ಲಿ ಟೋಟಲ್ ಮಾರ್ಕ್ಸ್ ಎಷ್ಟಿದೆ? 5 ಇದೆ. ನಮಗೆ ಎರಡೂ ಪೇಪರಲ್ಲಿ 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಎಕ್ಸಾಕ್ಟಾಗಿ 5 ಬಂದಿದೆ, ಮತ್ತು ಏನು ಚೇಂಜಸ್ ಆಗಿಲ್ಲ, ಹೌದಾ? ಆ 5 ಮಾರ್ಕ್ಸಿಗೆ 3 ಮಾರ್ಕ್ಸ್ ಕ್ವಶನ್ಸ್ ನೋಡಿ. ಎರಡೂ ಕ್ವಶನ್ ಪೇಪರಲ್ಲೂ ಸಹ 3 ಮಾರ್ಕ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಬಂದಿದೆ. ಅಂದರೆ 3 ಮಾರ್ಕ್ಸ್ ಕ್ವಶನ್ ಬಂದಿದೆ ನೋಡಿರಿ. ಎಲ್ಲಿದೆ 3 ಮಾರ್ಕ್ಸ್ ಕ್ವಶನ್? ಇಲ್ಲೊಂದಿದೆ ಮತ್ತು ಇಲ್ಲೂ ಸಹ ಒಂದಿದೆ, ಹೌದಾ? 3 ಮಾರ್ಕ್ಸ್ ಕ್ವಶನ್ನು ನಾವು ಇರೋದ್ರಿಂದ ಕಂಪಲ್ಸರಿ ನಾವು 3 ಮಾರ್ಕ್ಸ್ ಕ್ವಶನ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. MCQs ಇದು ಒಂದು ಕೇಳ್ತಾರೆ, ಮತ್ತು ಯಾವುದಾದ್ರೂ ಒಂದು 1 ಮಾರ್ಕ್ಸಿಗೆ ಸಂಬಂಧ ಡಿಗ್ರಿ ಅಥವಾ ಗ್ರಾಫಲ್ಲಿ ಕೇಳ್ಬೋದು, ನಂಬರ್ ಆಫ್ ಝೀರೋಸ್ ಅಂತ ಕೇಳ್ಬೋದು. ಅಂಥ ಕ್ವಶನನ್ನು ಕಾನ್ಸಂಟ್ರೇಟ್ ಮಾಡಿರಿ, ಔಟ್ ಆಫ್ 40 ಈ ಚಾಪ್ಟ್ರಲ್ಲಿ ತೆಗಿಬೋದು. ನೆಕ್ಸ್ಟ್ ಮೂರನೇ ಚಾಪ್ಟರ್ ನೋಡ್ತಾ ಹೋಗೋಣ. ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಅಂತ. ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಏನಿದೆಯಲ್ಲ, ನಾವು ಅದು ಗೊತ್ತಿದೆ ನಮಗೆ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ. ಇದು ಯಾವ ರೀತಿಯಾಗಿದೆ ನೋಡಿ. ಇದು ಅಷ್ಟೇ, ಈ ಚಾಪ್ಟರ್ಲ್ಲೂ 8 ಮಾರ್ಕ್ಸ್ ಇದೆ, ಹೌದಾ? 8 ಮಾರ್ಕ್ಸ್ ಇದೆ. ಮತ್ತು 8 ಮಾರ್ಕ್ಸ್, ನೋ ಚೇಂಜಸ್. ಅಂದರೆ ಎರಡೂ ಪೇಪರಲ್ಲಿ ಸೇಮ್ ಅಂಕಗಳನ್ನು ಬಂದಿದೆ, ಮಾರ್ಕ್ಸ್ ಬಂದಿದೆ. ಅದಕ್ಕೆ ನಾವು 4 ಮಾರ್ಕ್ಸಿಂದ ಈ ಚಾಪ್ಟ್ರಲ್ಲಿ ಒಂದು ಕ್ವಶನ್ ಇದೆ. ಆ 4 ಮಾರ್ಕ್ಸಿಂದ ಹೆಚ್ಚು ನಾವೇನು ಮಾಡಬೇಕು? ಅಭ್ಯಾಸ ಮಾಡ್ತಾ ಹೋಗಬೇಕು ಅಥವಾ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ ನೀವು ಈಸಿಯಾಗಿ ಮಾರ್ಕ್ಸ್ ತೆಗಿತಾ ಹೋಗ್ತೀರಾ. ನೆಕ್ಸ್ಟ್ ಚಾಪ್ಟರ್ ನೋಡೋಣ. ವರ್ಗ ಸಮೀಕರಣಗಳು ಅಂತ ಹೇಳ್ತಾ ಹೋಗ್ತೀವಿ ಅಥವಾ ಕ್ವಾಡ್ರಾಟಿಕ್ ಈಕ್ವೇಷನ್. ಇದರಲ್ಲಿ ನೋಡಿ, ಇದು ಮೊದಲನೇ ಕ್ವಶನ್ ಪೇಪರಲ್ಲಿ 7 ಮಾರ್ಕ್ಸಿಗಿದೆ. ಫಸ್ಟ್ ಕ್ವಶನ್ ಪೇಪರ್ ಏನಿದೆಯಲ್ವ ಅದು 7 ಮಾರ್ಕ್ಸಿಗಿದೆ. ಸೆಕೆಂಡ್ ಕ್ವಶನ್ ಪೇಪರಲ್ಲಿ 6 ಮಾರ್ಕ್ಸ್ ಇದೆ. ಅಂದರೆ 1 ಮಾರ್ಕ್ಸ್ ವೇರಿಯೇಷನ್ ಆಗಿದೆ. 1 ಮಾರ್ಕ್ಸ್ ವೇರಿಯೇಷನ್ ಆಗಿರ್ಬೋದು, ಆದರೆ 3 ಮಾರ್ಕ್ಸ್ ಕ್ವಶನ್ ಏನಾಗಿದೆ? ಕಂಪಲ್ಸರಿ ಇದೆ ನೋಡಿರಿ 3 ಮಾರ್ಕ್ಸ್ ಕ್ವಶನ್. ಅದಕ್ಕೆ ನಾವೇನು ಮಾಡಬೇಕು?
3 ಮಾರ್ಕ್ಸ್ ಕ್ವಶನ್ಗೆ ಹೆಚ್ಚು ಪ್ರಾಮುಖ್ಯತೆನೇ ಕೊಡಬೇಕು. ಜೊತೆಗೆ 2 ಮಾರ್ಕ್ಸಿಂದು ಕಂಪಲ್ಸರಿ ನಾವು ಕಾನ್ಸಂಟ್ರೇಟ್ ಮಾಡಬೇಕು. 1 ಮಾರ್ಕ್ಸಿನ್ಗೆ ಯಾವ ಥರ ಕೇಳ್ಬೋದು, ಫಾರ್ಮುಲಾ ಕೇಳ್ಬೋದು, ಡೆಲ್ಟಾ ಅಥವಾ ಡಿಸ್ಕ್ರಿಮಿನೆಂಟ್ ಕೇಳಿ ಅದು ಡಿಸ್ಕ್ರಿಮಿನೆಂಟ್ ಕಂಡುಹಿಡಿಯಿರಿ, ಫ್ಯಾಕ್ಟರೈಸ್ ಮಾಡಿರಿ ಅಂತಕ್ಕಂಥದ್ದು ಕೇಳ್ತಾ ಹೋಗ್ತದೆ. ಓಕೆನಾ, ಆ ರೀತಿ ಆಗಿರ್ತಂಥ ಕ್ವಶನ್ನ ಜಾಸ್ತಿ ನೀವು ಗಮನ ಕೊಡ್ತಾ ಹೋಗಬೇಕು. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಚಾಪ್ಟರ್ ಯಾವುದು, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಸಮಾಂತರ ಶ್ರೇಣಿಗಳು ಅಂತಕ್ಕಂಥದ್ದು. ಸಮಾಂತರ ಶ್ರೇಣಿಗಳಲ್ಲಿ ಇದು ಅಷ್ಟೇ, ಇದರಲ್ಲಿ 1 ಮಾರ್ಕ್ಸಿಗೆ ವೇರಿಯೇಷನ್ ಆಗಿದೆ. ಫಸ್ಟ್ ಪೇಪರಲ್ಲಿ 7 ಮಾರ್ಕ್ಸ್ ಇದ್ದರೆ ಸೆಕೆಂಡ್ ಪೇಪರಲ್ಲಿ 8 ಮಾರ್ಕ್ಸಿಗೆ ಕೇಳಿದ್ದಾರೆ, ಅಂದರೆ ಒಂದೊಂದು ಮಾರ್ಕ್ಸು. ಇಲ್ಲಿ ಆದರೆ ಒಂದೊಂದು ಮಾರ್ಕ್ಸ್ ವೇರಿಯೇಷನ್ ಆಗಿರ್ಬೋದು. ಕಂಪಲ್ಸರಿ ಇಲ್ಲಿ ನಾವು ಏನು ಗಮನಿಸಬೇಕಪ್ಪ ಅಂದರೆ 4 ಮಾರ್ಕ್ಸಿಂದ ಒಂದು ಕ್ವಶನ್ನು 2 ಕ್ವಶನ್ ಪೇಪರಲ್ಲಿದೆ. ಅದಕ್ಕೆ ಆ ಚಾಪ್ಟ್ರಲ್ಲಿ 4 ಮಾರ್ಕ್ಸಿನ ಕ್ವಶನ್ಸನ್ನು ಜಾಸ್ತಿ ನೋಡ್ತಾ ಹೋಗಬೇಕು, ಕಲೀಲೇಬೇಕು. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಇರ್ತದೆ ಒಂದೊಂದು, ಅದಕ್ಕೆ 2 ಮಾರ್ಕ್ಸು 4 ಮಾರ್ಕ್ಸ್ ತಕ್ಕ ಏನಿದಾವಲ್ಲ ಆ ಮಾರ್ಕ್ಸನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಜೊತೆಗೆ 1 ಮಾರ್ಕ್ಸಿಂದು ಫಾರ್ಮುಲಾನು ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ವ್ಯಾಲ್ಯೂಸ್ ಕಂಡುಹಿಡಿಯಿರಿ ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಚಾಪ್ಟರ್ ನೋಡೋಣ, ಇಂಟ್ರಡಕ್ಷನ್ ಟು ಟ್ರಿಗ್ನಾಮೆಟ್ರಿ, ತ್ರಿಕೋನಮಿತಿಯ ಪ್ರಸ್ತಾವನೆ ಅಂತಕ್ಕಂಥದ್ದು. ನೋಡಿ, ತ್ರಿಕೋನಮಿತಿಯ ಪ್ರಸ್ತಾವನೆ ಇದೆಯಲ್ವಾ, ಇದು ಭಾಳಷ್ಟು ಸರ್ತಿ ನಿಮಗೆ ಬಂದಿರತಕ್ಕಂಥದ್ದು. ಈ ತ್ರಿಕೋನಮಿತಿ ಪ್ರಸ್ತಾವನೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್. ಯಾವುದನ್ನು ಹೇಳ್ತೀವಿ ಅಂತಂದರೆ ನಾವು ಕಾಮನ್ ಆಗಿ ಫಾರ್ಮುಲಾ ಮೆಥಡಿಗೆ ಭಾಳಷ್ಟು ನಾವು ತೊಗೊಳ್ಬೇಕು. ಫಾರ್ಮುಲಾಸ್ ಅದೇ ಸೈನ್ ಥೀಟಾ ಕಾಸ್ ಥೀಟಾ ಫಾರ್ಮುಲಾಸ್ ಏನಿದಾವಲ್ಲ, ಡೆಫಿನೇಷನ್ಸು ಎಲ್ಲ ಅಷ್ಟೇ. ಇದು ಫಸ್ಟ್ ಪೇಪರಲ್ಲಿ ನಿಮಗೆ 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಫಸ್ಟ್ ಪೇಪರಲ್ಲಿ 5 ಮಾರ್ಕ್ಸನ್ನು ಕೇಳಿದ್ದಾರೆ, ಆದರೆ ಸೆಕೆಂಡ್ ಪೇಪರಲ್ಲಿ 3 ಮಾರ್ಕ್ಸಿಗೆ ಮಾತ್ರ ಕೇಳಿದ್ದಾರೆ. ಅದಕ್ಕೆ ನಾವು ಇಲ್ಲಿ 3 ಮಾರ್ಕ್ಸ್ 5 ಮಾರ್ಕ್ಸ್ ಇದೆ, ನಾವೇನು ಮಾಡಬೇಕಂದ್ರೆ 2 ಮಾರ್ಕ್ಸಿನ ಕ್ವಶನ್ಸ್ಗೆ ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ಗೆ ಆ ಚಾಪ್ಟ್ರಲ್ಲಿ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗೋಣ. ಓಕೆನಾ, ನೆಕ್ಸ್ಟ್ ಚಾಪ್ಟರ್ ನೋಡೋಣ, ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ, ತ್ರಿಕೋನಮಿತಿಯ ಅನ್ವಯಗಳು. ನಿಮಗೆ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಅಂತ ಏನಿದೆ ಅಲ್ಲ, ಅದು ಆ ಚಾಪ್ಟ್ರಿಗೆ ಸಂಬಂಧಪಟ್ಟು ನೋಡಿದರೆ ಮೊದಲನೇ ಪೇಪರಲ್ಲಿ ಕೇವಲ 5 ಮಾರ್ಕ್ಸಿಗೆ ಕೇಳಿದೆ, ಆದರೆ ಎರಡನೇ ಪೇಪರಲ್ಲಿ ಏನು ಕೇಳಿದರೆ 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಅದಕ್ಕೆ ನಾವು ಈ ಚಾಪ್ಟ್ರಲ್ಲಿ ಜಾಸ್ತಿ ಅಂದರೆ ಇಂಟ್ರಡಕ್ಷನ್ ಟು ಟ್ರಿಗ್ನಾಮೆಟ್ರಿ ಮತ್ತು ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ಇದೆಯಲ್ಲ, ಎರಡೂ ಚಾಪ್ಟರ್ನ ಕಂಬೈನ್ ಮಾಡಿ ನೋಡಿದರೆ ನಾವು 13 ಮಾರ್ಕ್ಸ್ ಇದೆ. ಅದಕ್ಕೆ ಈ 2 ಚಾಪ್ಟರ್ಗಳನ್ನು ಜಾಸ್ತಿ ನೀಟಾಗಿ ಅಧ್ಯಯನ ಮಾಡಿದರೆ ನಮಗೆ ಈಸಿಯಾಗಿ ಅನಿಸುತ್ತೆ. ಯಾಕೆಂದರೆ ಶೋ ದಟ್ ಟು ಪ್ರೂವ್ ದಟ್ ಅಂತಕ್ಕಂಥವೆಲ್ಲವೂ ಇದೇ ಚಾಪ್ಟ್ರಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಚಾಪ್ಟರ್ ನೋಡ್ತಾ ಹೋಗೋಣ, ಕೋಆರ್ಡಿನೇಟ್ ಜಾಮಿಟ್ರಿ, ನಿರ್ದೇಶಾಂಕ ರೇಖಾಗಣಿತ ಅಂತಕ್ಕಂಥದ್ದು. ನಿರ್ದೇಶಾಂಕ ರೇಖಾಗಣಿತದಲ್ಲಿ ಏನಿದೆಯಲ್ಲ, ಆ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಫಾರ್ಮುಲಾಸೇ ಜಾಸ್ತಿ ಕೇಳ್ತಾರೆ. ಆದರೆ ಮಾರ್ಕ್ಸ್ ನೋಡಿ, 2 ಕ್ವಶನ್ ಪೇಪರಲ್ಲಿ ಸೇಮ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ. 6 ಮಾರ್ಕ್ಸ್, ಅಲ್ಲೂ 6 ಮಾರ್ಕ್ಸ್ ಇದೆ. ಟೋಟಲ್ 6 ಮಾರ್ಕ್ಸ್ ಇರುತ್ತೆ. ಆ ಟೋಟಲ್ 6 ಮಾರ್ಕ್ಸಲ್ಲಿ 3 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಒಂದಿರುತ್ತೆ, 3 ಮಾರ್ಕ್ಸ್ 2 ಪೇಪರಲ್ಲಿ ಇದ್ದಾವೆ. ಅದಕ್ಕೆ ನಾವು 3 ಮಾರ್ಕ್ಸು 2 ಮಾರ್ಕ್ಸ್ ಕ್ವಶನ್ಸನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರಿ. ಡಿಸ್ಟೆನ್ಸ್ ಫಾರ್ಮುಲಾ ಕೇಳ್ಬೋದು, ಸೆಕ್ಷನ್ ಫಾರ್ಮುಲಾ ಕೇಳ್ಬೋದು, ಆ 2 ಫಾರ್ಮುಲಾ ಮೇಲೆ ಎಕ್ಸು ವೈ ವ್ಯಾಲ್ಯೂ ಕಂಡುಹಿಡಿಯೋದನ್ನು ಸಹ ಕೇಳ್ಬೋದು. ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. 1 ಮಾರ್ಕ್ಸಿಂದು ಫಾರ್ಮುಲಾ ಕೇಳ್ತಕ್ಕಂಥ ಚಾನ್ಸಸ್ ಇದೆ, ಹೌದಲ್ವಾ. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ನೋಡೋಣ, ಅಂದರೆ ಸಂಖ್ಯಾಶಾಸ್ತ್ರ ಅಂತ. ಸಂಖ್ಯಾಶಾಸ್ತ್ರದಲ್ಲಿ ನೀವು ಮಾರ್ಕ್ಸ್ ನೋಡಿ, 2ರಲ್ಲೂ 4 ಮಾರ್ಕ್ಸ್ ಇದೆ, ಇಲ್ಲೂ 4 ಇದೆ, ಇಲ್ಲೂ 4 ಇದೆ, 4 ಮಾರ್ಕ್ಸ್ ಇದೆ. ಆದರೆ ಕಂಪಲ್ಸರಿ ಕ್ವಶನ್ ಯಾವುದು, 3 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಇರುತ್ತೆ ಮತ್ತು 1 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಅದಕ್ಕೆ 3 ಮಾರ್ಕ್ಸ್ ಕ್ವಶನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದರೆ ನಾವು ಈ ಚಾಪ್ಟ್ರಲ್ಲಿ ಔಟ್ ಆಫ್ 4 ತೆಗಿಬೋದು. ಮತ್ತು ಸಂಭವನೀಯತೆ ನೋಡಿ, ಅದನ್ನು ಪ್ರಾಬಬಿಲಿಟಿ ಅಂತ ಇರುತ್ತೆ ಹೋಗ್ತೀವಿ ಇಂಗ್ಲೀಷಲ್ಲಿ. ಈ ಪ್ರಾಬಬಿಲಿಟಿಗೆ ಸಂಬಂಧಪಟ್ಟಂಗೆ 2 ಕ್ವಶನ್ ಪೇಪರಲ್ಲಿ 4 ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಅಲ್ಲಿ 2 ಮಾರ್ಕ್ಸ್ ಕ್ವಶನ್ಸು 1 ಮಾರ್ಕ್ಸ್ ಕ್ವಶನ್ಸು ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಅಂತಕ್ಕಂಥ ನೋಡೋಣ. ಇಲ್ಲಿ 3 ಮಾರ್ಕ್ಸ್ ಕ್ವಶನ್ 1 ಮಾರ್ಕ್ಸ್ ಆದರೆ 2 ಮಾರ್ಕ್ಸ್ ಕ್ವಶನ್ಸೇ 2 ಕೇಳ್ತಾರೆ. ಅಂದರೆ ನಾವೇನು ಮಾಡಬೇಕಂದ್ರೆ 2, 1, 3 3 ಸಹ ಕಲಿತಾ ಹೋಗಬೇಕು. ಅಂದರೆ ಟೋಟಲ್ 8 ಮಾರ್ಕ್ಸ್ ಇದೆ. ಅದಕ್ಕೆ ನಾವು ಸಂಭವನೀಯತೆಗೆ ಕಂಪಲ್ಸರಿ 4 ಮಾರ್ಕ್ಸ್ ಇದೆ, ಅದು 4 ಮಾರ್ಕ್ಸಿಂದ ಕಲೀಲೇಬೇಕು. ಸ್ಟ್ಯಾಟಿಸ್ಟಿಕ್ಸಿಗೆ ಸಂಬಂಧಪಟ್ಟಂಗೆ ನಿಮ್ಗೆ ಗೊತ್ತಿದೆ, ಮೀನ್, ಮೋಡ್, ಮೀಡಿಯನ್, ಅವು 3 ನೋಡಿಕೊಂಡ್ರೆ 100% ನಾವು ಆ ಚಾಪ್ಟ್ರಲ್ಲಿ ಔಟ್ ಆಫ್ 4 ತೆಗಿಬೋದು. ಆಮೇಲೆ ಟ್ರಯಾಂಗಲ್ಸ್ ಅಂತಕ್ಕಂಥ ಚಾಪ್ಟರ್, ಟ್ರಯಾಂಗಲ್ಸ್ ತ್ರಿಭುಜಗಳು ಅಂತಕ್ಕಂಥದ್ದು. ಆ ತ್ರಿಭುಜಗಳು ಚಾಪ್ಟ್ರಲ್ಲಿ ಆ 2ರಲ್ಲೂ ನೋಡಿ, 1ರಲ್ಲಿ ಫಸ್ಟ್ ಕ್ವಶನ್ ಪೇಪರಲ್ಲಿ 9 ಮಾರ್ಕ್ಸಿಗೆ ಬಂದಿದೆ, ಸೆಕೆಂಡ್ ಕ್ವಶನ್ ಪೇಪರಲ್ಲಿ 6 ಮಾರ್ಕ್ಸಿಗೆ ಬಂದಿದೆ. ಅದರಲ್ಲಿ ನಿಮಗೆ ಗೊತ್ತಿದೆ ಥಿಯರಮ್, ಪ್ರಮೇಯ ಕಂಪಲ್ಸರಿ ಒಂದು ಇದ್ದೇ ಇರುತ್ತೆ, ಹೌದಾ. ಆ ಪ್ರಮೇಯವನ್ನು ಫಸ್ಟ್ ಕಂಠಪಾಠ ಮಾಡಬೇಕು ಅಥವಾ ವರ್ಕ್ ಮಾಡಬೇಕು, ಕಂಪಲ್ಸರಿ ಅರ್ಥ ಮಾಡ್ಕೊಬೇಕು. ಜೊತೆಗೆ 1 ಮಾರ್ಕ್ಸ್ ಕ್ವಶನ್ಸ್ ರೈಸ್ ಆಗ್ತಾ ಹೋಗುತ್ತೆ ಆ ಚಾಪ್ಟ್ರಲ್ಲಿ. ಕಂಪಲ್ಸರಿ 1 ಮಾರ್ಕ್ಸ್ ಕ್ವಶನ್ ಇರೋದ್ರಿಂದ 1 ಮಾರ್ಕ್ಸ್ ಕ್ವಶನ್ಸ್ನ ನೀವು ಕಲೀಲೇಬೇಕು. ಯಾಕೆ, ಔಟ್ ಆಫ್ 40ಗೆ ಮಿಸ್ ಆಗೋದು 1 ಮಾರ್ಕ್ಸಲ್ಲೇ. ಅದಕ್ಕೆ ನೆಕ್ಸ್ಟು ಸರ್ಕಲ್ಸ್, ವೃತ್ತಗಳು ಅಂತ ನೋಡೋಣ. ಆ ವೃತ್ತಗಳು ಚಾಪ್ಟ್ರಲ್ಲಿ ಸೇಮ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. 2 ಕ್ವಶನ್ ಪೇಪರಲ್ಲಿ ಅದರಲ್ಲೂ 5 ಇದೆ, ಇದರಲ್ಲೂ 5 ಇದೆ. ಅದಕ್ಕೆ ಕಂಪಲ್ಸರಿ ಯಾವ ಕ್ವಶನ್ನು, ಥಿಯರಮ್, ಪ್ರಮೇಯ ಅಂತಕ್ಕಂಥದ್ದು ಸರ್ಕಲ್ಸಲ್ಲಿ ಕಂಪಲ್ಸರಿ 3 ಮಾರ್ಕ್ಸ್ ಒಂದು ಬರುತ್ತೆ. ಅದ್ರ ಜೊತೆಗೆ 2 ಮಾರ್ಕ್ಸಿನ ಕ್ವಶನ್ ಬರ್ಬೋದು,
1 ಮಾರ್ಕ್ಸಿನ 2 ಕ್ವಶನ್ ಬರೆದ್ರು ಬರ್ಬೋದು. ಅದಕ್ಕೆ ಆ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಥಿಯರಮ್ ಪರ್ಫೆಕ್ಟ್ ಆಗಿ ಫಸ್ಟ್, ಓಕೆನಾ. ನೆಕ್ಸ್ಟ್ ಚಾಪ್ಟರ್ ನೋಡೋಣ, ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಂತಕ್ಕಂಥದ್ದು. ಅದು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳಲ್ಲಿ 2 ಕ್ವಶನ್ ಪೇಪರಲ್ಲಿ ಮಾಡಲ್ ಕ್ವಶನ್ ಪೇಪರಲ್ಲಿ ಏನು ಬಿಟ್ಟಿದ್ದಾರಲ್ಲ 3 ಮಾರ್ಕ್ಸೇ ಬಿಟ್ಟಿದ್ದಾರೆ ನೋಡ್ರಿ. 2 3 ಆಗಿರೋದ್ರಿಂದ 3 ಮಾರ್ಕ್ಸಿಂದೇ ಒಂದೊಂದು ಕೇಳಿದ್ದಾರೆ. ಆದರೆ ನಾವೇನು ಮಾಡಬೇಕು ಅಂದರೆ ಇದರಲ್ಲಿ 1 ಮಾರ್ಕ್ಸಿಂದ ಸಹ ಕಲಿಬೇಕು. ಹೇಳೋಕ್ಕಾಗಲ್ಲ, ಒಂದು ಸತಿ ವೇರಿಯೇಷನ್ ಆದರೂ ಆಗ್ಬೋದು. ಅದಕ್ಕೆ 1 ಮಾರ್ಕ್ಸಿನ 3 ಮಾರ್ಕ್ಸ್ ಜೊತೆಗೆ 1 ಮಾರ್ಕ್ಸಿಂದು ಫಾರ್ಮುಲಾಸ್ ಏನಿರ್ತಾವಲ್ಲ ಅದನ್ನು ನೋಡ್ತಾ ಹೋಗಿ. ನೆಕ್ಸ್ಟ್ ಕ್ವಶನ್ಸ್ ಕಲಿತಾ ಹೋಗಬೇಕು. ನೆಕ್ಸ್ಟ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಆಫ್ ಸಾಲಿಡ್ಸ್, ಘನಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಇದೆಯಲ್ಲ, ಇದಕ್ಕೆ ನೋಡಿದರೆ ಇದು ನಿಮಗೆ 7 ಮಾರ್ಕ್ಸ್, 2ರಲ್ಲೂ 7 ಮಾರ್ಕ್ಸೇ ಕೇಳಿದ್ದಾರೆ. ಅಂದರೆ ಯಾವುದೇ ಚೇಂಜಸ್ ಇಲ್ಲ. ಚೇಂಜಸ್ ಆಗ್ತಕ್ಕಂಥದ್ದು ಏನಾಗ್ಬೋದು ಅಂದರೆ 5 ಮಾರ್ಕ್ಸ್ ಕ್ವಶನ್ ಇದೇ ಚಾಪ್ಟ್ರಲ್ಲಿ ಬರ್ತತೆ ಅಂತ ನಾವು ಹೇಳ್ಬೋದು. ಈಗ ಫಸ್ಟಲ್ಲಿ 4 ಮಾರ್ಕ್ಸ್ ಕೊಟ್ಟಿದ್ದಾರೆ, ನೆಕ್ಸ್ಟಲ್ಲಿ 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ಅಂದರೆ ಈ ಚಾಪ್ಟರ್ ಇದೆಯಲ್ಲ 100% ಹೇಳ್ಬೋದು ನಾನು 4 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಕ್ವಶನ್ಸೇ ಜಾಸ್ತಿ ಕೇಳೋದು. ಇಲ್ಲಿ 1 ಮಾರ್ಕ್ಸ್ ಚಾನ್ಸಸ್ ಇದೆ, ಆದರೆ 4 ಮತ್ತು 5 ಮಾರ್ಕ್ಸ್ ಕ್ವಶನ್ ಈ ಚಾಪ್ಟ್ರಲ್ಲಿ ಇರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ನಮಗೆ ಕಂಪಲ್ಸರಿ ನೀವು ಕಲೀಲೇಬೇಕಾಗುತ್ತೆ. ಟೋಟಲ್ 10 ಮಾರ್ಕ್ಸ್ ಆಗುತ್ತೆ. ಎಲ್ಲ ಮಾರ್ಕ್ಸನ್ನು ನಾವು ತೊಗೊಂಡ್ರೆ 80ಗೆ 80 ಆಗುತ್ತೆ. ಯಾರೆಲ್ಲ 80ಗೆ 80 ತೆಗಿಲೇಬೇಕು ಅಂತಕ್ಕಂಥದ್ದು ಇದ್ದೀರಲ್ಲ, ಈ ಕ್ವಶನ್, ಈ ಮಾಡಲ್ ಕ್ವಶನ್ ಪೇಪರ್ ಆಧಾರದ ಮೇಲೇ ನಾವು ಡಿಸ್ಕಷನ್ ಮಾಡಬೇಕು. ಅದೇ ಆಧಾರದ ಮೇಲೇ ನಾವು ಕಲಿತಾ ಹೋಗಬೇಕು. ಆವಾಗ ನಿಮಗೆ 80ಗೆ 80 ಮಾರ್ಕ್ಸ್ ಬರುತ್ತೆ. ಯಾಕೆ ಅಂದರೆ ನೀವು ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ದೀರಾ, ಅಂದರೆ ಗುರಿಯನ್ನು ನಿರ್ಧರಿಸಿದ್ದೀರಾ. 80ಕ್ಕೆ 80 ನಾನು ತೆಗಿಲೇಬೇಕು ಅಂತ. ಕೆಲವರು ಕಡಿಮೆ ಅಂದ್ಕೊಂಡಿದ್ದೀರಾ, ಕೆಲವರು ಜಾಸ್ತಿ ಅಂದ್ಕೊಂಡಿದ್ದೀರಾ. ಅದನ್ನು ಆಗಬೇಕು ಅಂದರೆ ಈ ಕ್ವಶನ್ ಪೇಪರ್ ಪ್ಯಾಟ್ರನ್ನ ನಾನು ಇದನ್ನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನು ನೋಡ್ತಾ ಹೋಗಿ. ಯಾರೆಲ್ಲ ಔಟ್ ಆಫ್ ಔಟ್ ಬೇಕು ಅಂತಕ್ಕಂಥವ್ರು ಇದ್ದೀರಲ್ಲ, ಇದನ್ನು ಫಾಲೋ ಮಾಡ್ತಾ ಹೋಗಿ. ಖಂಡಿತವಾಗಿ ನೀವು ಸಹ 80ಗೆ 80 ತೆಗಿತೀರಾ ಅಂತ ಹೇಳ್ತಾ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.